ವೀಕ್ಷಕರೇ, ಜನಸೇವೆ ಜನಾರ್ದನ ಸೇವೆ ಅಂತ ನಂಬಿದಂತ ಜನಪರ ಐಎಎಸ್ ಅಧಿಕಾರಿ ಹಾಗೂ ಪ್ರಸ್ತುತ KSMCL ಅಂದ್ರೆ ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ ಲಿಮಿಟೆಡ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಸೇವೆಯನ್ನ ಮಾಡ್ತಿರುವಂತಹ ಶ್ರೀಯುತ ಮಹಾಂತೇಶ್ ಬೆಳಗಿ ಅವರು ರಸ್ತೆ ಅಪಘಾತವೊಂದರಲ್ಲಿ ನಿಧನರಾಗಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಈ ಒಂದು ಅಪಘಾತ ಆಗಿದ್ದು ನವೆಂಬರ್ 25ನೇ ತಾರೀಕು ಸಂಜೆ ಸುಮಾರು 5:30 ಸಮಯಕ್ಕೆ. ಆಗ ಮಹಾಂತೇಶ್ ಅವರು ಹಾಗೂ ಅವರ ಸೋದರ ಸಂಬಂಧಿಗಳಿದ್ದಂತ ಇನೋವಾ ಕಾರು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗೋನಹಳ್ಳಿ ಕ್ರಾಸ್ನ ಹೈವೇ ಬೈಪಾಸ್ನಲ್ಲಿ ಹೋಗ್ತಿತ್ತು. ಆಗ ದುರ್ದೈವವಶಾತ್ ಅವರ ದಾರಿಗೆ ಯಾವುದೋ ಒಂದು ನಾಯಿ ಅಡ್ಡ ಬಂದಿದೆ. ಅದರ ಜೀವ ರಕ್ಷಣೆ ಮಾಡೋದಕ್ಕೆ ಹೋಗಿ ಕಾರ್ ತಿರುಗಿಸಿದಾಗ ಬ್ಯಾಲೆನ್ಸ್ ಸಿಗದೆ ಕಾರ್ ಪಲ್ಟಿ ಹೊಡೆದು ಕಾರಲ್ಲಿದ್ದಂತ ಮಹಾಂತೇಶ್ ಬೆಳಗಿಯವರು ಮತ್ತು ಇನ್ನಿಬ್ರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಕಾರಂತೂ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿತ್ತು. ತಕ್ಷಣ ಮಹಾಂತೇಶ್ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಲಾಯಿತು. ಆದರೆ ತೀವ್ರ ಜರ್ಜರಿತರಾಗಿದ್ದಂತ ಅವರು ಚಿಕಿತ್ಸೆ ಫಲಿಸದೆ ಇಹಲೋಕವನ್ನ ತ್ಯಜಿಸಿದ್ರು. ವೀಕ್ಷಕರೇ, ಬಡತನ ಹಾಗೂ ಅತೀವ ಸಂಕಷ್ಟದಿಂದ ಬೆಳೆದು ಓದಿ ಅಧಿಕಾರಿಯಾಗಿದ್ದಂತ ಮಹಾಂತೇಶ್ ಬೆಳಗಿ ಅವರ ಜೀವನ ನಿಜಕ್ಕೂ ಒಂದು ಹೋರಾಟದಂತೆ ಇತ್ತು. ಅಲ್ಲಿದ್ದಂತ ಎಲ್ಲಾ ಅಡೆತಡೆಗಳನ್ನು ಕೂಡ ನಿರ್ಭೀತಿಯಿಂದ ದಾಟಿ ಬಂದಿದ್ದಂತ ಅವರು ತಾವು ಸೇವೆಯನ್ನ ಸಲ್ಲಿಸಿದಂತ ಜಿಲ್ಲೆಗಳಲ್ಲೆಲ್ಲ ಮಾದರಿ ವ್ಯಕ್ತಿ ಅಂತ ಕರೆಸ್ಕೊಂಡಿದ್ರು. ಅವ್ರಿಗೆ ರಾಜ್ಯಾದ್ಯಂತ ಅನೇಕ ಅಭಿಮಾನಿಗಳು ಕೂಡ ಇದ್ರು. ಇವತ್ತು ಅವರ ಅಗಲಿಕೆಯಿಂದ ಕೇವಲ ಅವರ ಕುಟುಂಬ ಮಾತ್ರ ಅಲ್ಲ, ಇಡೀ ರಾಜ್ಯನೇ ದುಃಖದ ಕಡಲಲ್ಲಿ ಮುಳುಗ್ದಂತಾಗಿತ್ತು. ವೀಕ್ಷಕರೇ, ನಿಮ್ಮಲ್ಲಿ ಕೆಲವರಿಗೆ ಮಹಾಂತೇಶ್ ಬೆಳಗಿಯವರ ಬಗ್ಗೆ ಗೊತ್ತಿರಬಹುದು, ಇನ್ನೂ ಕೆಲವರಿಗೆ ಗೊತ್ತಿಲ್ಲದೇನೆ ಇರಬಹುದು. ನೀವೇನಾದ್ರು ಅವರ ಮಾತುಗಳನ್ನ ಕೇಳಿದ್ರೆ ನಾವು ಕೂಡ ಅವ್ರ ರೀತಿನೇ ಓದಿ ದೊಡ್ಡ ಅಧಿಕಾರಕ್ಕೆ ಏರಿ ಸಮಾಜ ಸೇವೆಗೆ ಇಳಿಬೇಕು ಎಂಬ ಹಂಬಲ ಉಂಟಾಗುತ್ತೆ. ಬದುಕಿನ ಸವಾಲುಗಳಿಗೆ ಅವರಂತೆಯೇ ಎವೆ ಇಕ್ಕದೆ ಸೆಡ್ಡನ್ನ ಹೊಡಿಬೇಕು ಎಂಬ ಛಲ ಹುಟ್ಟುತ್ತೆ. ಹೌದು ವೀಕ್ಷಕರೇ, ಈ ಮಹಾಂತೇಶ್ ಬೆಳಗಿಯವರು ಬದುಕಿದ್ದೆ ಹಾಗೆ ಸಮಾಜದಲ್ಲಿ ಇರುವಂತ ಅವ್ಯವಸ್ಥೆ ವಿರುದ್ಧ ಅಧಿಕಾರ ಎಂಬ ಅಸ್ತ್ರದೊಂದಿಗೆ ಹೋರಾಟ ಮಾಡಬೇಕು ಅನ್ನುವಂತ ಕನಸನ್ನ ಕಂಡಿದಂತವರು ಅದರಲ್ಲಿ ಗೆದ್ದು ಬಂದವರು. ಮೂಲತಃ ಬೆಳಗಾವಿಯವರಾದಂತಹ ಮಹಾಂತೇಶ್ ಬೆಳಗಿಯವರು 1974ರ ಮಾರ್ಚ್ನಲ್ಲಿ ಇಲ್ಲಿಯ ರಾಮದುರ್ಗದಲ್ಲಿ ಕಡು ಬಡ ಕುಟುಂಬದಲ್ಲಿ ಜನಿಸ್ತಾರೆ. ಇವರ ತಂದೆಯವರು ಬೆಳಗಾವಿಯ ರಾಮದುರ್ಗ. ಸಾಮಾನ್ಯವಾಗಿ ಇವರ ಹೆಸರಲ್ಲಿ ಬೀಳಗಿ ಎಂಬ ಪದ ಇರೋದ್ರಿಂದ ಇವರು ಬಾಗಲಕೋಟೆಯವರೇನೋ ಅಂತ ಕೆಲವರು ಭಾವಿಸಬಹುದು. ಏಕೆಂದ್ರೆ ಬೀಳಗಿ ಅನ್ನುವಂತ ಊರು ಬಾಗಲಕೋಟೆಯಲ್ಲಿ ಬರುತ್ತೆ. ಆದ್ರೆ ಇವರು ಬಾಗಲಕೋಟೆಯವರಲ್ಲ. ಇವರ ತಂದೆ ತಾಯಿಗೆ ಇದ್ದಂತ 6 ಮಕ್ಕಳಲ್ಲಿ ಇವರು ಕೂಡ ಒಬ್ಬರಾಗಿದ್ರು. ಇವರದ್ದು ಅತೀವ ಬಡತನದ ಕುಟುಂಬ ಆಗಿತ್ತು. ಇವ್ರ ತಂದೆ ತಾಯಿ ಇಬ್ಬರು ಕೂಡ ಕೂಲಿನಾಲಿ ಮಾಡಿಕೊಂಡು ಸಂಸಾರವನ್ನ ಸಾಕ್ತಾ ಇದ್ರು. ಒಂದು ಹೊತ್ತಿನ ಊಟಕ್ಕೂ ಕೂಡ ಅಲ್ಲಿ ಪರದಾಡುವಂತ ಸ್ಥಿತಿ ಇತ್ತು. ಸ್ವತಃ ಮಹಾಂತೇಶ್ ಅವರೇ ಅನೇಕ ಕಡೆ ತಮ್ಮ ಬಾಲ್ಯದ ಆ ಕಠೋರ ಬದುಕಿನ ಬಗ್ಗೆ ಸ್ಮರಿಸಿಕೊಂಡಿದ್ದಾರೆ. ಈ IPS ಮತ್ತು IAS ಅಧಿಕಾರಿಗಳು ಹಲವು ಸಲ ಜನಸಾಮಾನ್ಯರ ಕೈಗೆ ಸಿಗೋದೇ ಕಷ್ಟ. ಅವರ ಕೆಲಸ ಜನಸೇವೆನೇ ಆಗಿದ್ರೂ ಕೂಡ ಕೆಲವರು ಜನರ ಜೊತೆ ಹೆಚ್ಚು ಸಮಯ ಕಳೆಯೋದಿಲ್ಲ. ಮೇಲಾಗಿ ನಮ್ಮಲ್ಲಿ ಹಲವು ಸಲ ಈ ಸಿವಿಲ್ ಸರ್ವಿಸ್ ಅಧಿಕಾರಿಗಳು ಮೂಲತಃ ಸಿರಿವಂತ ಹಿನ್ನೆಲೆಯಿಂದನೇ ಬಂದವರಾಗಿರ್ತಾರೆ. ಎಲ್ಲೋ ಕೆಲವರು ಮಾತ್ರ ಬಡತನದ ಬೇಗೆಯಲ್ಲಿ ಕಷ್ಟಪಟ್ಟು ಓದಿ ಸಿವಿಲ್ ಸರ್ವಿಸ್ ಅಧಿಕಾರಕ್ಕೆ ಏರಿರ್ತಾರೆ. ಅಂತವರ ಸಾಲಲ್ಲಿ ಮಹಾಂತೇಶ್ ಬೆಳಗಿಯವರು ಕೂಡ ಬರ್ತಾರೆ. ಅವರ ಬದುಕಿನ ಸಂಕಷ್ಟ, ಅವರು ಆಗ ಎದುರಿಸಿದಂತ ಅನ್ಯಾಯ ಮತ್ತೆ ಅಸಮಾನತೆಯ ಅವ್ಯವಸ್ಥೆಗಳ ಮುಂದೆ ಅವರು ಈ ಒಂದು ಜಾಗಕ್ಕೆ ಬರೋದಕ್ಕೆ ಪ್ರೇರಣೆ ಕೊಡುತ್ತೆ ಅಂತಾನೆ ಹೇಳಬಹುದು. ಮಕ್ಕಳ ಓದಿಗೂ ಕೂಡ ಹಣವನ್ನ ಜೋಡಿಸಲಾಗದಂತ ಪರಿಸ್ಥಿತಿ ಅವತ್ತು ಅವರ ಪೋಷಕರಿಗೆ ಇತ್ತು. ಹೀಗಿರುವಾಗ ಮಹಾಂತೇಶ್ ಅವರು 5-6 ವರ್ಷ ಇದ್ದಾಗಲೇ ಒಂದು ಆಘಾತ ಎದುರಾಗುತ್ತೆ. ಆ ಒಂದು ಸಮಯದಲ್ಲಿ ಏಕಾಏಕಿ ಅವರ ತಂದೆ ಕಣ್ಮರೆಯಾಗ್ತಾರೆ. ಅವರು ಹೋದ ನಂತರ ಅವರ ಆ ಇಡೀ ಮನೆ ಹಾಗೂ ಮಕ್ಕಳ ಪೋಷಣೆಯ ಹೊಣೆ ಅವರ ತಾಯಿಯ ಹೆಗಲಿಗೆ ಬೀಳುತ್ತೆ. ಅವ್ರ ತಾಯಿ ಮಾಡ್ತಾ ಇದ್ದದೆ ಕೂಲಿ ಕೆಲಸ. ಈಗ ಗಂಡ ಬೇರೆ ಜೊತೆಲಿಲ್ಲ. ಅಷ್ಟಲ್ಲದೆ ಅವ್ರ ಮನೇಲಿ 6 ಜನ ಮಕ್ಕಳು ಬೇರೆ. ಇಂಥ ಸಂದರ್ಭದಲ್ಲಿ ಅವರ ಪಾಡು ಹೇಗಿರ್ಬೇಕು ಅಂತ ನೀವೇ ಊಹೆ ಮಾಡಿ ನೋಡಿ. ಒಂದು ಸಂದರ್ಭದಲ್ಲಂತೂ ಮಕ್ಕಳಿಗೆಲ್ಲ ವಿಷವನ್ನ ತಿನ್ನಿಸಿ ತಾನು ಕೂಡ ವಿಷವನ್ನ ತಿಂದು ಸತ್ತು ಹೋಗೋಣ ಅಂತ ಅವ್ರ ತಾಯಿ ನಿರ್ಧರಿಸಿದ್ರು. ಇಂಥ ಒಂದು ಸಂಸಾರವನ್ನ ಅದಮ್ಯ ಮನೋಬಲದಿಂದ ಎತ್ತಿ ಹಿಡಿದಂತ ಆ ಮಹಾತಾಯಿಯ ಆ ತ್ಯಾಗ ಹಾಗೂ ಧೈರ್ಯಕ್ಕೆ ನಾವು ನಮಸ್ಕರಿಸಲೇಬೇಕು. ಅವರು ಮಕ್ಕಳಿಗಾಗಿ ಮಾಡದೇ ಇದ್ದಂತ ಕೆಲಸ ಇರಲಿಲ್ಲ. ಈ ಹಿಂದೆ ಅವರ ಪತಿ ಚಹಾ ಪುಡಿ ಮಾರಾಟವನ್ನ ಮಾಡ್ತಿದ್ರು. ಇವರು ಕೂಡ ಅದನ್ನೇ ಮುಂದುವರಿಸಿದ್ರು. ಅದು ಕೈ ಹಿಡಿದೇ ಹೋದಾಗ ಬೇರೆಯವ್ರ ಮನೆಗಳಲ್ಲಿ ಮನೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ರೊಟ್ಟಿಯನ್ನ ತಟ್ಟಿ ಮಾರಾಟ ಮಾಡ್ತಾರೆ. ಹೀಗೆ ತಮ್ಗೆ ಬಂದಂತ ತಮ್ಮ ಕೈಲಿ ಆದಂತ ಎಲ್ಲಾ ಬಗೆಯ ಕೆಲಸಗಳನ್ನು ಕೂಡ ಅವರು ಮಾಡಿದ್ದುಂಟು. ಇನ್ನು ಈ ತಾಯಿಗೆ ಮಹಾಂತೇಶ್ ಅವರ ಸಹಿತ ಇತರೆ ಮಕ್ಕಳು ಕೂಡ ಬಿಡುವಿನ ಸಮಯದಲ್ಲಿ ಕೆಲಸಗಳಿಗೆ ನೆರವಾಗ್ತಿದ್ರು. ಒಳ್ಳೆಯ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸೋದಕ್ಕೆ ಬರ್ತಿದ್ದಂತ ಹಣ ಸಾಲ್ತಿರ್ಲಿಲ್ಲ. ಮಹಾಂತೇಶ್ ಅವರು ಓದಿ ಉತ್ತಮ ಸ್ಥಾನಕ್ಕೆ ಏರುವಂತ ಆಶಯ ಅವ್ರಿಗೆ ಮೊದಲಿಂದನೂ ಇತ್ತು. ಸರ್ಕಾರಿ ಶಾಲೆಗಳಲ್ಲಿ ಅವರು ತಮ್ಮ ಮೆಟ್ರಿಕ್ ವರೆಗಿನ ಶಿಕ್ಷಣವನ್ನ ಪೂರೈಸ್ತಾರೆ. ಯಾವುದಾದ್ರೂ ಸಿಟಿ ಕಾಲೇಜಲ್ಲಿ PU ಮಾಡುವಂತ ಆಸೆ ಅವ್ರಿಗಿತ್ತು. ಆದ್ರೆ ಅದಕ್ಕೆ ಬೇಕಾದಂತ 260 ರೂಪಾಯಿ ಕಾಲೇಜ್ ಫೀಸ್ ಕೂಡ ಅವರ ಹತ್ರ ಇಲ್ದಂತ ಕಾರಣ 30 ರೂಪಾಯಿನ ಕಟ್ಟಿ ಸರ್ಕಾರಿ ಕಾಲೇಜಿನಲ್ಲಿ ತಮ್ಮ PU ಶಿಕ್ಷಣವನ್ನ ಮುಗಿಸ್ತಾರೆ. ಕಾಲೇಜು ಮುಗಿದ ನಂತರ ರಜೆ ಹಾಗೂ ಬಿಡುವಿನ ಸಮಯದಲ್ಲಿ ತಾಯಿ ಜೊತೆ ಅವರು ಕೂಡ ಕೂಲಿ ಕೆಲಸಕ್ಕೆ ಹೋಗ್ತಿದ್ರು. ಈ ರೀತಿ ಇರುವಾಗ ಇವರು ಸಿವಿಲ್ ಪರೀಕ್ಷೆನ ಬರೆದು ಜನಸೇವೆಗೆ ಇಳಿಬೇಕು ಅನ್ನುವಂತ ಕಿಚ್ಚು ಹತ್ತಿದ್ದು ಅವರ ಓದಿನ ದಿನಗಳಲ್ಲಿ. ಅದಕ್ಕೆ ಆ ಒಂದು ಸಂದರ್ಭನೇ ಕಾರಣ ಆಗಿತ್ತು. ಇವರ ತಂದೆ ಹೋದ ನಂತರ ಇವರ ತಾಯಿ ವಿಧವಾ ವೇತನಕ್ಕಾಗಿ ಅರ್ಜಿಯನ್ನ ಬರೆದು ಅವರ ತಾಲೂಕಿನ ತಹಶೀಲ್ದಾರ್ಗೆ ಕೊಟ್ಟಿದ್ರು. ಆ ಒಂದು ಸಮಯದಲ್ಲಿ ತಿಂಗಳಿಗೆ ಸುಮಾರು 25 ರೂಪಾಯಿಗಳ ವಿಧವೆ ವೇತನ ಹಣ ಬರ್ತಾ ಇತ್ತು. ಆ 25 ರೂಪಾಯಿಗಳ ಹಣ ಇವರ ತಾಯಿಗೆ ಸ್ಯಾಂಕ್ಷನ್ ಆಗೋದಿಗೆ ತಿಂಗಳುಗಳೇ ಹಿಡಿದ್ವು. 6 ತಿಂಗಳು ಅದಕ್ಕಾಗಿ ಪ್ರತಿ ಸೋಮವಾರ ಓಡಾಡಿದ ನಂತರ ಏನ್ ಮಾಡಿದ್ರು ಕೂಡ ಹಣ ಬಾರದೆ ಹೋದಾಗ ಯಾರೋ ಇವ್ರಿಗೆ ಹೇಳಿದ್ರಂತೆ, ಆ
ಅಧಿಕಾರಿಗೆ ಸ್ವಲ್ಪ ಲಂಚ ಕೊಟ್ಟು ಕೈ ಬಿಸಿ ಮಾಡಿ ನಿಮ್ ಕೆಲಸ ಆಗುತ್ತೆ ಅಂತ ಯಾರೋ ಹೇಳಿದ್ರು. ಆಗ ಈ ಮಹಾಂತೇಶ್ ಅವರ ತಾಯಿ ಅಲ್ಲಿ ಇಲ್ಲಿ ಹಣವನ್ನ ಜೋಡಿಸಿ ಒಂದು 100 ರೂಪಾಯಿಯನ್ನ ಅವರ ಕೈಗೆ ಕೊಟ್ಟ ನಂತರ ಅವರ ಹಣ ಸ್ಯಾಂಕ್ಷನ್ ಆಯ್ತಂತೆ. ಇದೆಲ್ಲವನ್ನು ಕೂಡ ಗಮನಿಸಿದಂತ ಬೇಳಿಗೆಯವರು ಆ ಅವ್ಯವಸ್ಥೆಯನ್ನ ಹೋಗ್ಲಾಡಿಸೋದಕ್ಕೆ ಅಧಿಕಾರವೆಂಬ ಅಸ್ತ್ರದಿಂದ ಮಾತ್ರ ಸಾಧ್ಯ ಅಂತ ಅವತ್ತೇ ನಿರ್ಧಾರ ಮಾಡಿದ್ರು. ಬದುಕಿನ ದಾರುಣ ಸನ್ನಿವೇಶಗಳು ಈ ರೀತಿ ನಮ್ಮನ್ನ ಒಳ್ಳೆಯ ದಿಕ್ಕಿಗೆ ತಳ್ಳಬೇಕೆ ವಿನಃ ಅಡ್ಡ ದಾರಿಯನ್ನ ಹಿಡಿಯುವಂತೆ ಮಾಡಬಾರದು ಅನ್ನೋದಕ್ಕೆ ಬೇಳಗಿಯವರ ಜೀವನದಲ್ಲಿ ಆದಂತ ಈ ಒಂದು ಕಹಿ ಘಟನೆ ಸಾಕ್ಷಿ. ಈ ಬೇಳಗಿಯವರಿಗೆ ಓದ್ನಲ್ಲಿ ಅತೀವ ಆಸಕ್ತಿ ಇತ್ತು. ಜನಸೇವೆ ಮಾಡೋದಕ್ಕೆ ಸಿದ್ಧರಾದವರು ಮೊದಲು ಜನರ ಮಧ್ಯ ಬೆರಿಬೇಕು, ಅಲ್ಲೇ ಇದ್ದು ಜನಸಾಮಾನ್ಯರ ಬದುಕನ್ನ ಹತ್ತಿರದಿಂದ ಗಮನಿಸಿ ಅವರ ಕಷ್ಟಗಳ ಬಗ್ಗೆ ತಿಳಿಬೇಕು ಅಂತ ಅವ್ರಿಗೆ ಗೊತ್ತಿತ್ತು. ಈ ಮಹಾಂತೇಶ್ ಅವರು ಧಾರವಾಡದಲ್ಲಿದ್ದಾಗ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಪಾಠವನ್ನ ಹೇಳ್ಕೊಟ್ಟಿದ್ದಾರೆ. ಪಿಜಿಯಲ್ಲಿದ್ದಾಗ ಮಕ್ಕಳಿಗೆ ಟ್ಯೂಷನ್ ಅನ್ನ ಮಾಡಿದ್ದಾರೆ. ಅದಕ್ಕಾಗಿ ಅವರು ಪಡೆದಂತ ಕೂಲಿ ಏನ್ ಗೊತ್ತಾ, ಅದು ಬೆಳಗಿನ ತಿಂಡಿ ಮಾತ್ರ. ಅಂದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಅಂತ ಒಂದು ಒತ್ತಡದಲ್ಲಿ ಇದ್ದಂತ ಕಾಲ ಅದು. UPSC ಹಾಗೂ KPSCಯ ಆಕಾಂಕ್ಷಿಗಳಿಗೆ ಅವರು ಗೈಡ್ ಮಾಡಿದ್ದಾರೆ, ಟ್ಯೂಷನ್ ಮಾಡಿದ್ದಾರೆ, ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಪರೀಕ್ಷೆಯ ತಯಾರಿ ಬಗ್ಗೆ ಏನ್ ಓದ್ಬೇಕು ಹಾಗೂ ಏನನ್ನ ಓದ್ಬಾರ್ದು ಎಂಬ ಬಗ್ಗೆ ಅಗತ್ಯ ಸಲಹೆಯನ್ನ ಕೊಟ್ಟಿದ್ದಾರೆ. ಅವತ್ತು ಕೇವಲ ಮಾಸಿಕ 25 ರೂಪಾಯಿಗಳ ಹಣ ಬಿಡುಗಡೆ ಮಾಡೋದಕ್ಕೆ ಅಲ್ಲಿದ್ದಂತ ಅಧಿಕಾರಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದ. ಆ ಒಂದು ಹಣ ಬಿಡುಗಡೆ ಮಾಡಿ ಸ್ಯಾಂಕ್ಷನ್ ಮಾಡೋದಕ್ಕೆ ಅಥವಾ ಆ ಅರ್ಜಿಯನ್ನ ಮೇಲಧಿಕಾರಿಗಳ ಟೇಬಲ್ಗೆ ತಳ್ಳೋದೆ ಅವನ ಡ್ಯೂಟಿ. ಆದ್ರೆ ಅವನು ಈ ಒಂದು ಕೆಲಸಕ್ಕೂ ಹಣದ ಬೇಡಿಕೆಯನ್ನ ಇಟ್ಟಿದ್ದ. ಇಂಥ ಅವ್ಯವಸ್ಥೆಗಳು ನಮ್ಮಲ್ಲಿ ಕೆಳಮಟ್ಟದ ಅಧಿಕಾರಿಗಳಿಂದ ಹಿಡಿದು ಮೇಲ್ಮಟ್ಟದ ಅಧಿಕಾರಿಗಳವರೆಗೂ ಇದೆ. ಇಂಥ ಲಂಚಬಾಕ ಅಧಿಕಾರಿಗಳಿಂದಾಗಿ ಇತರೆ ಒಳ್ಳೆಯ ಅಧಿಕಾರಿಗಳಿಗೂ ಕೆಟ್ಟ ಹೆಸರು. ಜನ ಯಾಕೆ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಮೂಗು ಮುರಿತಾರೆ ಅಂದ್ರೆ ಇಂಥ ಲಂಚ ಕೇಳುವಂತ ಅಧಿಕಾರಿಗಳಿಂದಾಗಿ. ಇದನ್ನ ನಾನ್ ಸುಳ್ಳು ಮಾಡಬೇಕು, ಜನರಿಗೆ ನಿಸ್ವಾರ್ಥದ ಸೇವೆಯನ್ನು ಕೊಡಬೇಕು, ಜನಪರ ಅಧಿಕಾರಿಯಾಗಿ ಕೆಲಸ ಮಾಡಬೇಕು, ಜನರಿಗೆ ಸಹಾಯ ಮಾಡಬೇಕು, ಅವರ ಕಷ್ಟ ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರ ಕೊಟ್ಟು ಅವರ ವಿಶ್ವಾಸ ಗಳಿಸಬೇಕು ಅಂತ ಮಹಾಂತೇಶ್ ಅವರು ಬಯಸಿದ್ರು. ಅವರು ದಾವಣಗೆರೆ, ಬೆಳಗಾವಿ, ಕಲಬುರಗಿ ಈ ರೀತಿ ಮೊದಲಾದ ಕಡೆ ಕೆಲಸವನ್ನ ಮಾಡಿದ್ದಾರೆ. ಅಲ್ಲೆಲ್ಲ ಜನಪ್ರಿಯ ಅಧಿಕಾರಿ ಎಂಬ ಹೆಸರು ಕೂಡ ಅವ್ರಿಗೆ ಇದೆ. ಸ್ವಲ್ಪ ಕೂಡ ಅಹಮ್ಮನ್ನ ತೋರಿಸ್ತಂತ ಅವರು ಸದಾ ಜನರ ಜೊತೆನೇ ಇದ್ದು ಅವರಲ್ಲಿ ಒಬ್ಬರಾಗಿ ಪಾರದರ್ಶಕವಾಗಿ ಕೆಲಸ ಮಾಡ್ತಿದ್ದಂತ ಮಹಾಂತೇಶ್ ಅವರನ್ನ ಕಳೆದುಕೊಂಡಂತ ರಾಜ್ಯದ ಜನತೆ ಇವತ್ತು ಅನಾಥವಾಗಿದೆ. ಯಾರೋ ನಮ್ಮ ಪರಿವಾರದಲ್ಲಿ ಅಗಲಿ ಹೋಗಿದ್ದಾರೆ ಅನ್ನುವಂತ ದುಃಖದಲ್ಲಿ ಜನ ಕಣ್ಣೀರಿಡ್ತಿದ್ದಾರೆ. ಯಾವುದೋ ಮದುವೆಗೆ ಹೊರಟಿದಂತ ಅವರ ಪ್ರಯಾಣ ಮಸಣಕ್ಕೆ ಹೋಗಿ ಸೇರುವಂತಾಗಿದೆ. ನವೆಂಬರ್ 25ರ ಮಂಗಳವಾರ ಸಂಜೆ ಸುಮಾರು 5:15 ಇನೋವಾ ಕಾರಲ್ಲಿ ಬೇಳಿಗೆಯವರು ತಮ್ಮಿಬ್ರು ಕಸಿನ್ ಸಹೋದರರು ಹಾಗೂ ಒಬ್ಬ ಸ್ನೇಹಿತನ ಜೊತೆ ಯಾರದೋ ಆತ್ಮೀಯರೊಬ್ಬರ ಮದುವೆಗೆ ಹೊರಟಿದ್ರು. ಇವರ ಜೊತೆ ಕಾರಿನ ಚಾಲಕ ಸೇರಿ ಒಟ್ಟು 5 ಇದ್ರು ಅಂತ ಹೇಳಲಾಗುತ್ತೆ. ಅದು ಹೈವೇ ಆಗಿದ್ದರಿಂದ ಕಾರಿನ ವೇಗ ಜಾಸ್ತಿ ಇತ್ತು. ಕಾರನ್ನ ಚಾಲನೆ ಮಾಡುವಾಗ ಎದುರಿಗೆ ಒಂದು ನಾಯಿ ಅಡ್ಡ ಬಂದ ಪರಿಣಾಮ ಅದನ್ನ ತಪ್ಪಿಸೋದಿಕ್ಕೆ ಹೋಗಿ ಕಾರ್ ಸ್ಕಿಡ್ ಆಗಿ ಪಕ್ಕದ ಜಮೀನೊಂದಕ್ಕೆ ಸಾಗಿ ಪಲ್ಟಿ ಹೊಡೆದಿದೆ. ದುರ್ದೈವವಶಾತ್ ಅದು ಪಲ್ಟಿಯಾದಾಗಲೇ ಕಾರ್ನಲ್ಲಿದ್ದಂತ ಇವರ ಕಸಿನ್ ಸಹೋದರರು ಸ್ಪಾಟ್ ಔಟ್ ಆಗಿದ್ರು. ಇನ್ನು ಮಹಾಂತೇಶ್ ಅವರಿಗೆ ಸಿಕ್ಕಾಪಟ್ಟೆ ಗಂಭೀರ ಗಾಯಗಳು ಆಗಿದ್ವು ಹಾಗೂ ಅವರ ಸ್ನೇಹಿತ ಮತ್ತು ಕಾರ್ ಚಾಲಕನಿಗೆ ವಿಪರೀತ ಪೆಟ್ಟು ಸಂಭವಿಸಿತ್ತು. ರಕ್ತದ ಮಡುವಲ್ಲಿ ಇದ್ದಂತ ಈ ಮಹಾಂತೇಶ್ ಅವರನ್ನ ತಕ್ಷಣ ಹತ್ತಿರದ ಯಾವುದೋ ಒಂದು ಆಸ್ಪತ್ರೆಗೆ ಸಾಗಿಸುವಂತ ಪ್ರಯತ್ನ ಕೂಡ ನಡೀತು. ಆದ್ರೂ ಕೂಡ ಅವರು ಬದುಕಲಿಲ್ಲ. ಚಾಲಕ ಹಾಗೂ ಅವರ ಮಿತ್ರ ಇಬ್ರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಅವರಿಗೆ ಪತ್ನಿ ಹಾಗೂ ಒಬ್ಬ ಮಗಳಿದ್ದಾರೆ. ಬೇಳಿಗೆಯವರ ಹಠಾತ್ ಸಾವಿನ ಸುದ್ದಿ ಕೇಳಿ ಅವರ ಕುಟುಂಬಕ್ಕೆ ಸಿಡಿಲಾಘಾತ ಸಂಭವಿಸಿದೆ. ಅವರು ದಾವಣಗೆರೆಗೆ ಮೊದಲು ಅಧಿಕಾರಿಯಾಗಿ ಬಂದಾಗ ಕಾರಣಾಂತರಗಳಿಂದಾಗಿ ಮಧ್ಯದಲ್ಲೇ ಇವರಿಗೆ ಬೇರೆ ಕಡೆ ವರ್ಗಾವಣೆ ಆಯಿತು. ಆಗ ಹತ್ತಿರದ ಹನುಮ ದೇವರ ಗುಡಿಗೆ ಹೋಗಿ ಈಗ ಹೋಗ್ತಾ ಇದ್ದೀನಿ, ಇಲ್ಲಿ ನನಗೆ ಇನ್ನೂ ಕೂಡ ಕೆಲಸ ಮಾಡುವಂತ ಆಸೆ ಇತ್ತು, ಅರ್ಧಕ್ಕೆ ಕಳಿಸ್ತಿದೀಯಾ? ಇರ್ಲಿ, ಆದ್ರೆ ಇಲ್ಲಿಗೆ ಮತ್ತೆ ನೀನು ನನ್ನನ್ನ ಡಿಸಿಯಾಗಿ ಕರ್ಸ್ಕೋಬೇಕು ಅಂತ 7.5 ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟು ಕೈ ಮುಗಿದು ಹೋಗಿದರಂತೆ. ಇದಾಗಿ ಕೆಲವೇ ದಿನಗಳ ನಂತರ ಡಿಸಿಯಾಗಿ ಅದೇ ಊರಿಗೆ ಅವರ ಪೋಸ್ಟಿಂಗ್ ಆಗಿತ್ತು. ಡ್ಯೂಟಿಗೆ ರಿಪೋರ್ಟ್ ಅನ್ನ ಮಾಡಿಕೊಂಡಾಗ ಅವರು ಮಾಡದಂತ ಮೊದಲ ಕೆಲಸ ತನ್ನನ್ನ ಇಲ್ಲಿಗೆ ತನ್ನದೇ ಕೋರಿಕೆ ಮೇರೆಗೆ ಡಿಸಿಯಾಗಿ ಬರುವಂತೆ ಮಾಡದಂತ ಆ ಹನುಮ ದೇವರ ಗುಡಿಗೆ ಬಂದು ಧನ್ಯವಾದವನ್ನ ಹೇಳಿ ನಮಸ್ಕಾರ ಮಾಡಿದ್ರು. ಆದ್ರೆ ಅವತ್ತು ಕೈ ಹಿಡಿದಂತ ಆ ದೇವರು ಮೊನ್ನೆ ಅಪಘಾತದ ಸಂದರ್ಭದಲ್ಲಿ ಅದ್ಯಾಕೆ ಕೈ ಬಿಟ್ನೋ ಗೊತ್ತಿಲ್ಲ. ಮಹಾಂತೇಶ್ ಅವರು 2012ರಲ್ಲಿ UPSCಯ ಬ್ಯಾಚ್ ನಲ್ಲಿ ಪಾಸ್ ಆಗಿ IAS ಆದವರು. ಈ ಮೊದಲವರು KPSCಯ KAS ಪರೀಕ್ಷೆಯನ್ನು ಕೂಡ ಬರೆದು ಪಾಸ್ ಆಗಿದ್ರು. ಇವರು ಶಾಲಾ ದಿನಗಳಲ್ಲಿ ಸಾಕಷ್ಟು ಬಡತನ ಮತ್ತೆ ಸಂಕಷ್ಟವನ್ನ ಕಂಡವರು. ಹಾಕೊಳ್ಳೋದಕ್ಕೆ ಸರಿಯಾಗಿ ಬಟ್ಟೆ ಆಗ್ಲಿ ಶೂ ಆಗ್ಲಿ ಅವ್ರ ಬಳಿ ಇರ್ಲಿಲ್ಲ. ಬೇರೆಯವ್ರ ಬಳಿ ಪಡೆದಂತ ಬಟ್ಟೆ ಮತ್ತು ಶೂ ಅನ್ನ ಹಾಕೊಂಡು ಶಾಲಾ ಶಿಕ್ಷಣವನ್ನ ಮುಗಿಸ್ತವರು. PU-ನಲ್ಲಿ ಹೈಯೆಸ್ಟ್ ಅಂಕವನ್ನು ಗಳಿಸಿ ಗೋಲ್ಡ್ ಮೆಡಲ್ ಪಡೆಯುವಾಗ ಇವ್ರ ಬಳಿ ಸ್ಟೇಜ್ಗೆ ಹತ್ತಿ ಹೋಗೋದಕ್ಕೆ ಒಂದು ಕೋಟ್ ಕೂಡ ಇರ್ಲಿಲ್ಲ. ಯಾರೋ ಬೇರೊಬ್ಬರ ಬಳಿ ಕೇಳಿ ಪಡೆದಂತ ಕೋಟ್ ಅನ್ನ ಪಡೆದುಕೊಂಡು ಗೋಲ್ಡ್ ಮೆಡಲ್ ಅನ್ನ ಸ್ವೀಕರಿಸಿದ್ರು. ಮುಂದೆ ಪದವಿಯನ್ನ ಸೋಷಿಯಾಲಜಿ ವಿಭಾಗದಲ್ಲಿ ಮಾಡಿ ಮುಗಿಸ್ತಂತ ಇವರು ಆ ಒಂದು ಸಮಯದಲ್ಲಿ ಖರ್ಚಿಗಾಗಿ ಮಕ್ಕಳಿಗೆ ಟ್ಯೂಷನ್ ಅನ್ನ ಮಾಡ್ತಿದ್ರು. ಅದರಿಂದ ಬಂದಂತ ಹಣದಲ್ಲಿ ತಮ್ಮ ದೈನಂದಿನ ಖರ್ಚನ್ನ ಮತ್ತೆ ಓದಿನ ವೆಚ್ಚ ಇವೆಲ್ಲವನ್ನು ಕೂಡ ಸರಿದೂಗಿಸಿಕೊಂಡು ಹೋದವರು. ಇಂಥವ್ರಿಗೆ ಒದಗದಂತ ಆ ಒಂದು ಅನ್ಯಾಯದ ಸಾವಿನ ಬಗ್ಗೆ ಕೇಳಿದಾಗಲೆಲ್ಲ ಆ ದೇವರು ಯಾಕೆಷ್ಟು ಕ್ರೂರಿ, ಒಳ್ಳೆಯವ್ರ ಮೇಲೆ ಆತನಿಗೆ ಯಾಕೆಷ್ಟು ಹಗೆ ಅನ್ನುವಂತ ಭಾವನೆ ಮೂಡುತ್ತೆ. ಎಂತೆಂಥ ದರಿದ್ರ ಹಾಗೂ ಪಾಪದ ಕೆಲಸ ಮಾಡದಂತ ಹಾಗೂ ಮಾಡ್ತಿರೋರೆಲ್ಲ ಈ ಭೂಮಿ ಮೇಲೆ ಭಾರವಾಗಿ ಬದುಕಿದ್ದಾರೆ. ಆದ್ರೆ ಇಂಥ ಸಭ್ಯ ಮತ್ತು ಜನಪರ ವ್ಯಕ್ತಿಗಳು ಬಹುಬೇಗ ಹೊರಟು ಹೋಗ್ತಿದ್ದಾರೆ. ಇವರ ಸಾವಿಗೆ
ಸಿಎಂ ಹಾಗೂ ಡಿಸಿಎಂ ಸೇರಿ ರಾಜ್ಯದ ಹಾಗೂ ದೇಶದ ಹಲವು ಗಣ್ಯರು ಶೋಕವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಕುಟುಂಬದ ವರ್ಗಕ್ಕೆ ಇವರ ಅಗಲಿಕೆ ನೋವನ್ನು ಭರಿಸುವಂತ ಶಕ್ತಿಯನ್ನ ಆ ಭಗವಂತ ಪ್ರಸಾದಿಸಲಿಂತ ಪ್ರಾರ್ಥಿಸೋಣ. ಬಾರದ ಊರಿಗೆ ಹೊರಟಂತ ಮಹಾಂತೇಶ್ ಬೆಳ್ಳಿಯವರ ಆತ್ಮಕ್ಕೆ ಸದ್ಗತಿ ಸಿಗಲಿ. ಅವರು ತಮ್ಮ ಸಾಧನೆ ಹಾಗೂ ಜನಪರ ಕೆಲಸಗಳ ಮೂಲಕ ಜನಮಾನಸದಲ್ಲಿ ಸದಾ ಅಮರರಾಗಿರ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.